ಈಗ ಮತ್ತೆ ನಮ್ಮ ಸುಶ್ರಾವ್ಯ ತಂಡದ ಪುಟಾಣಿಗಳಾದ ಸ್ಮೃತಿ ಹಾಗೂ ಆದ್ಯ ಇವರಿಂದ ಒಂದು ಕೃತಿ ಮುತ್ತಯ್ಯ ಭಾಗವತರ ರಚನೆ ಸಾರಸ ದಳನಯನೆ ಶಾರದಾಂಬೆಯ ಕುರಿತಾಗಿ. ಇದು ಸಾರಮತಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ವಯಲಿನ್ ಸಹಕಾರದಲ್ಲಿ ಪ್ರಣವ್ ಮತ್ತು ಅಭಿರಾಮ್ ಬಾಲಕೃಷ್ಣ ಅವರು. ವಯಲಿನ್ನಲ್ಲಿ ಅಭಿರಾಮ್ ಮತ್ತು ಮೃದಂಗ ಸಹಕಾರದಲ್ಲಿ ಪ್ರಣವ್ ಬಾಲಕೃಷ್ಣ ಅವರು ಇದ್ದಾರೆ. ಶಾರದಾ ದೇವಿ ಶಾರದಾ ದೇವಿ ಶಾರದಾ ದೇವಿ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಯೇ ನಿತ್ಯಂ ತ್ವಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂ ಚ ದೇಹಿ ಮೇ ಸಾರಸದಳ ನಯನೆ ಸಾರಸದಳ ನಯನೆ ಶಾರದೆ ಅಂಬ 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 ಸಾರಸದಳ ನಯನೆ ಸಾರಸ ಸಂಭವ ಸಾರಸ ಸಂಭವ ಜಾಯೇ ಸಾರಸ ಸಂಭವ
ಸಂಭವ ಜಾಯೇ ಸಾರಸ ಸಂಭವ ಜಾಯೇ ಸಂಗೀತ ದೇ ಸಹಕಲ ವಿದ್ಯಾಲಯೇ ಸಂಗೀತ ದೇ ಸಹಕಲ ವಿದ್ಯಾಲಯೇ ಸಾರಸದಳ ನಯನೆ ಶಾರದೆ ಅಂಬ ಸಾರಸದಳ ನಯನೆ ಪರಧೃತ ಪುಸ್ತಕ ಕಾಮನೆಯ ನನೆ ಕಾಮಿತ ಪರದೆ ಕರಚಪಿ ನಿರದೆ ಪರಧೃತ ಪುಸ್ತಕ ಕಾಮನೆಯ ನನೆ ಕಾಮಿತ ಪರದೆ ಕರಚಪಿ ನಿರದೆ ಹರಿಕೇಶಾದಿ ಅಖಿಲ ಸುರಾಚಿತ ಆನಂದ ಹೃದಯ ಆದರಿಂಚು ಮಾಯ ಹರಿಕೇಶಾದಿ ಅಖಿಲ ಸುರಾಚಿತ ಆನಂದ ಹೃದಯ ಆದರಿಂಚು ಮಾಯ ಸಾರಸದಳ ನಯನೆ ಶಾರದೆ ಅಂಬ ಸಾರಸದಳ ನಯನೆ ಈಗ ಮತ್ತೊಂದು ಕೃತಿ ಪೂರ್ಣಿತಾ ಹಾಗೂ ಚಂದನ ಇವರಿಂದ ತ್ಯಾಗರಾಜರ ರಚನೆ ಎಂದು ಹೇಳಲ್ಪಡುವ ರಾಮದೇವರ ಕುರಿತಾದ ಒಂದು ಕೃತಿ ನೀದು ಚರಣಮುಲೆ ಮಿಶ್ರ ಚಾಪು ತಾಳ ಸಿಂಹೇಂದ್ರ ಮಧ್ಯಮ ರಾಗ. ನೀದು ಚರಣಮುಲೆ ನೀದು ಚರಣಮುಲೆ ರಾಮ 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 ನೀದು ಚರಣಮುಲೆ ಗತಿಯ ನಿರತನಂ ವಿನವಾಡನೂರ ಓ ರಾಮ ನೀದು ಚರಣಮುಲೆ ಗತಿಯ ನಿರತನಂ ವಿನವಾಡನೂರ ಓ ರಾಮ ನೀದು ಚರಣಮುಲೆ ವೇದ ವೇದಾಂತ ವಿಧಿತುಡನಿ ವೇದ ವೇದಾಂತ ವಿಧಿತುಡನಿ
ಪಾಪಕರ್ಮಪು ಗುಂಡರಾಯಿ ಪಡನೆ ಜಾಲರ ಪಾಪಕರ್ಮಪು ಗುಂಡರಾಯಿ ಪಡನೆ ಜಾಲರ ಈಗ ಮುಂದೆ ತಾಳದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ನನ್ನ ಶಿಷ್ಯರಾದ ಇಂದಿರಾನಗರದ ಶಿಷ್ಯೆಯರಾದ ಮೇಧಾ, ಕೆಂಗೇರಿ ಶಿಷ್ಯೆಯಾದ ಪ್ರತೀಕ್ಷಾ, ಹಾಗೆ ಮತ್ತು ಇಂದಿರಾನಗರ್ ಅದಿತಿ. ಸೊ ಐ ವೆಲ್ಕಮ್ ದಮ್. ನನ್ನ ಹೆಸರು ಪ್ರತೀಕ್ಷಾ. ಇಂದು ನಾವು ನಿಮ್ಮೆಲ್ಲರಿಗೂ ತಾಳದ ಕಿರುಪರಿಚಯವನ್ನು ನೀಡಲು ಬಂದಿದ್ದೇವೆ. ಈ ಕಿರುಪರಿಚಯವನ್ನು ಒಂದು ಶ್ಲೋಕದಿಂದ ಪ್ರಾರಂಭಿಸೋಣ. ತಕಾರಸ್ತಾಂಡವ ಪ್ರೋಕ್ತಂ ಲಕಾರೋ ಲಾಸ್ಯ ಮುಚ್ಯತೆ ಶಿವೇನ ತಾಂಡವಂ ಪ್ರೋಕ್ತಂ ಲಾಸ್ಯಂತು ಗಿರಿಕನ್ಯಯ ತಾಂಡವೋ ಲಾಸ್ಯ ಸಂಯೋಗಾತ್ ತಾಳನಾಮಾಭಿಧೀಯತೆ. ಅರ್ಥ: ತಕಾರವು ತಾಂಡವದ ರೂಪ, ಲಕಾರವು ಲಾಸ್ಯದ ರೂಪ. ಶಿವನು ತಾಂಡವದ ಪ್ರವರ್ತಕ, ಗಿರಿಜೆಯು ಲಾಸ್ಯದ ಪ್ರವರ್ತಕಿ. ಶಿವಶಕ್ತಿಯರ ಸಮಾಗಮವೇ ತಾಳದ ಮೂಲ. ಕರ್ನಾಟಕ ಸಂಗೀತವು ಸಾಮಾನ್ಯವಾಗಿ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ಸಂಗೀತದ ವ್ಯವಸ್ಥೆಯಾಗಿದೆ. ಸಂಗೀತವು ಸಾಮವೇದದಲ್ಲಿ ಹುಟ್ಟಿಕೊಂಡಿತು, ಏಕೆಂದರೆ ಅದು ಎಲ್ಲ 7 ಸ್ವರಗಳು ರೂಪುಗೊಂಡ ಸಮಯವಾಗಿತ್ತು. ಸಂಗೀತ ಮತ್ತು ಗಣಿತಕ್ಕೆ ಸಂಬಂಧವಿದೆ ಎಂದು ನಿಮಗೆ ತಿಳಿದಿದೆಯೇ? ಈ ಸಂಬಂಧವನ್ನು ನನ್ನ ಗೆಳತಿ ಮೇಧಾ ವಿವರಿಸುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ಶ್ರುತಿರ್ಮಾತಾ ಲಯ ಪಿತ ಎಂಬ ಉಕ್ತಿಯಂತೆ ಸಂಗೀತಕ್ಕೆ ಶ್ರುತಿ ತಾಯಿಯಾದರೆ ಲಯ ಪ್ರಧಾನವಾದ ತಾಳವೇ ತಂದೆಯ ಸ್ವರೂಪ. ಗಾಯನದ ಕಾಲ ಪ್ರಮಾಣವನ್ನು ಅಳೆಯುವ ರಾಗಭಾವಗಳ ಶೋಭೆ ಮತ್ತು ಸಂಪೂರ್ಣತೆ ಒದಗಿಸುವ ಸಾಧನವೇ ತಾಳ. ತಾಳ ಹಲವಾರು ವೇಗಗಳನ್ನು ಒಳಗೊಂಡಿದೆ, ಆದರೆ 3 ವೇಗಗಳನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಮೊದಲನೇ ವೇಗ 1 ಪೆಟ್ಟಿಗೆ 1 ಅಕ್ಷರ. ಸಾರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಎರಡನೇ ವೇಗದಲ್ಲಿ 1 ಪೆಟ್ಟಿಗೆ 2 ಅಕ್ಷರಗಳು. ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಮೂರನೇ ವೇಗದಲ್ಲಿ 1 ಪೆಟ್ಟಿಗೆ 4 ಅಕ್ಷರಗಳು. ಸರಿ ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಒಂದು ವೇಗದಿಂದ ಇನ್ನೊಂದು ವೇಗಕ್ಕೆ ಬದಲಾಗುವಾಗ ಅಕ್ಷರ ಕಾಲವು ದ್ವಿಗುಣಗೊಳ್ಳುತ್ತದೆ. ತಾಳದಲ್ಲಿ 2 ಕ್ರಿಯೆಗಳಿವೆ. ಅವು ಸಶಬ್ದ ಕ್ರಿಯೆ ಮತ್ತು ನಿಶಬ್ದ ಕ್ರಿಯೆ. ಸಶಬ್ದ ಕ್ರಿಯೆ ಅಂದರೆ ಘಾತ, ಏಕೆಂದರೆ ಅದು ಶಬ್ದವನ್ನು ಉತ್ಪಾದಿಸುತ್ತದೆ. ನಿಶಬ್ದ ಕ್ರಿಯೆ ಅಂದರೆ
ಬೆರಳೆಣಿಕೆಗಳು ಮತ್ತು ವಿಸರ್ಜಿತ, ಏಕೆಂದರೆ ಅದು ಶಬ್ದವನ್ನು ಉತ್ಪಾದಿಸುವುದಿಲ್ಲ. ರಾಗದಂತೆಯೇ ತಾಳದಲ್ಲಿ ಪ್ರಮುಖವಾಗಿ ಮಾರ್ಗ ಮತ್ತು ದೇಶಿ ಎಂದು ವಿಭಜಿಸಲ್ಪಟ್ಟಿದೆ. ಮಾರ್ಗ ತಾಳಗಳು ಈಶ್ವರ ಪ್ರಣೀತವೆಂದು ಪ್ರತೀತಿ. ಇತರ ತಾಳಗಳಿಗೆ ದೇಶಿ ತಾಳಗಳೆಂದು ಹೆಸರು. ಈ ದೇಶಿ ತಾಳಗಳ ವಿವರಣೆಯನ್ನು ನನ್ನ ಗೆಳತಿ ಅದಿತಿ ನೀಡುತ್ತಾಳೆ. ಎಲ್ಲರಿಗೂ ನಮಸ್ಕಾರ. ಧ್ರುವೋ ಮಟ್ಯೋ ರೂಪಕಶ್ಚ ಜಂಪೋ ತ್ರಿಪುಟ ಏವ ಚ ಅಟ್ಟತಾಳೇಕತಾಳೆ ಚ ಸಪ್ತತಾಳೆ ಪ್ರಕೀರ್ತಿತಃ. ಈ ದೇಶಿ ತಾಳಗಳಲ್ಲಿ 5 ಜಾತಿಯ 7 ತಾಳಗಳಿವೆ. ಒಟ್ಟು ಸೇರಿ 35 ತಾಳಗಳಾಗುತ್ತವೆ. ಆದರೆ ಇವಾಗ ಸಮಯದ ಅಭಾವ ಇರುವುದರಿಂದ ನಾನು ಅಲಂಕಾರದಲ್ಲಿ ಅಭ್ಯಾಸ ಮಾಡಿದ್ದ ಸಪ್ತತಾಳಗಳನ್ನು ತೋರಿಸುತ್ತಿದ್ದೇನೆ. ಈ ಸಪ್ತತಾಳಗಳಲ್ಲಿ ಲಘು, ಧೃತ ಮತ್ತು ಅನುಧೃತ ಅಂಗಗಳನ್ನು ಮಾತ್ರ ಉಪಯೋಗಿಸಲಾಗಿದೆ. ಪ್ರಾಚೀನ ಪದ್ಧತಿಯಲ್ಲಿ ಇರುವ 108 ಅಥವಾ ಅಷ್ಟೋತ್ತರ ಶತತಾಳಗಳಲ್ಲಿ ಷಡಂಗ ಉಪಯೋಗಿಸಲಾಗಿದೆ. ಈ ಸುಳಾದಿ ಸಪ್ತತಾಳಗಳು ಯಾವುವು ಎಂದರೆ ಚತುರಶ್ರ ಜಾತಿಯ ಧ್ರುವತಾಳ, 1 ಲಘು, 1 ಧೃತ ಮತ್ತು 2 ಲಘು, 14 ಅಕ್ಷರಗಳು. ಸರಿ ಗ ಮ ಗರಿ ಸರಿ ಗರಿ ಸರಿ ಗ ಮ. ಚತುರಶ್ರ ಜಾತಿಯ ಮಠ್ಯತಾಳ, 1 ಲಘು, 1 ಧೃತ ಮತ್ತು 1 ಲಘು, ಅದರ ಅಕ್ಷರ ಕಾಲವು 10. ಸರಿ ಗರಿ ಸರಿ ಸರಿ ಗ ಮ. ಚತುರಶ್ರ ಜಾತಿಯ ರೂಪಕ ತಾಳ, 1 ಧೃತ ಮತ್ತು 1 ಲಘು, ಅದರ ಅಕ್ಷರ ಕಾಲವು 6. ಸರಿ ಸರಿ ಗ ಮ. ಮಿಶ್ರ ಜಾತಿಯ ಜಂಪೆ ತಾಳ, 1 ಲಘು, 1 ಅನುಧೃತ ಮತ್ತು 1 ಧೃತ, ಅದರ ಅಕ್ಷರ ಕಾಲವು 10. ಸರಿ ಗ ಸರಿ ಸರಿ ಗ ಮ. ತ್ರಿಶ್ರ ಜಾತಿಯ ತ್ರಿಪುಟ ತಾಳ, 1 ಲಘು, 2 ಧೃತ, ಅದರ ಅಕ್ಷರ ಕಾಲವು 7. ಸರಿ ಗ ಸರಿ ಗ ಮ. ಖಂಡ ಜಾತಿಯ ಅಟ್ಟತಾಳ, 2 ಲಘು, 2 ಧೃತ, ಅದರ ಅಕ್ಷರ ಕಾಲವು 14. ಸರಿ ಗ ಸರಿ ಸರಿ ಗ ಸಾರಿ ಗ ಮ. ಸಾಮಾನ್ಯವಾಗಿ ಬಾಲಪಾಠಗಳಿಗೆ ಚತುರಶ್ರ ಜಾತಿ ಏಕತಾಳದಲ್ಲಿ ಚತುರಶ್ರ ಜಾತಿಯನ್ನು ಉಪಯೋಗಿಸಲಾಗುತ್ತದೆ. ಆದರೆ ಇಲ್ಲಿ ಎಲ್ಲ 5 ಜಾತಿಯನ್ನು ಪ್ರಸ್ತುತಪಡಿಸುವ ಸಲುವಾಗಿ ನಾನು ಸಂಕೀರ್ಣ ಜಾತಿಯನ್ನು ತೋರಿಸುತ್ತಿದ್ದೇನೆ. ಏಕತಾಳ 1 ಲಘು, 9 ಅಕ್ಷರಗಳು. ಸಾರಿ ಗ ಸರಿ ಗ ಮ. ಈ ರೀತಿಯಾಗಿ 5 ಜಾತಿಗಳಿಂದ 7 ತಾಳಗಳು 35 ತಾಳಗಳಾಗಿ ಹೊರಹೊಮ್ಮುತ್ತವೆ. ಲಘು ಭೇದ ಆಗುತ್ತಿದ್ದ ಹಾಗೆ ಅಕ್ಷರ ಕಾಲದಲ್ಲಿ ಮಾತ್ರ ವ್ಯತ್ಯಾಸ ಕಾಣುತ್ತವೆ. ತಾಳಾಂಗದಲ್ಲಿ ಯಾವುದೂ ವ್ಯತ್ಯಾಸ ಕಾಣುವುದಿಲ್ಲ. ಪುರಂದರದಾಸರು ಸುಳಾದಿಗಳಿಗೆಂದೇ ಈ ತಾಳಗಳನ್ನು ರಚಿಸಿದ್ದರು. ಅವರು ಈ ತಾಳಗಳ ಜಾತಿ ಭೇದ ಮೂಲಕ ಹುಟ್ಟುವ 35 ತಾಳಗಳನ್ನು ಉಪಯೋಗಿಸಿ ಅಲಂಕಾರಗಳನ್ನು ರಚಿಸಿದ್ದರು. ದಾಸರು ಸಮಾಜ ಸೇವೆಗೆಂದು ಬಹಳಷ್ಟು ಉಪನಿಷತ್ ಸಾರ, ವೇದಸಾರ, ತತ್ವಪದಗಳು ಮತ್ತು ನೀತಿ ಪದಗಳನ್ನು ತಿಳಿಗನ್ನಡದಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು. ಸುಳಾದಿ ಸಪ್ತತಾಳಗಳು, ಚಾಪು ತಾಳಗಳು ಇವೆಲ್ಲ ದಾಸರ ಪಂಥದಿಂದ ಬಂದಂತಹ ತಾಳಗಳು. ಸಮಾಜ ಸುಧಾರಣೆಗೆಂದು ಜನರ ಮನಸ್ಸನ್ನು ಆಕರ್ಷಿಸಲು ಸಂಗೀತವನ್ನು ಬಳಸಿ ಬೀದಿ ಬೀದಿಯಲ್ಲೂ ಹಾಡಿ ಚಿಟಿಕೆ ಮುಖಾಂತರ ತಾಳವನ್ನು ತೋರಿಸಿ ಸಮಾಜ ಸೇವೆಗೆ ಮುಂದಾದರು. ತಾಳಾಂಗಗಳ ಹೆಚ್ಚು ವಿವರಣೆಯನ್ನು ಪ್ರತೀಕ್ಷಾ ನೀಡುತ್ತಾಳೆ. ತಾಳಗಳಲ್ಲಿ ಷಡಂಗಗಳಿವೆ ಎಂದು ನಮಗೆ ತಿಳಿಯಿತು. ಷಡಂಗಗಳ ಅಂಗಗಳು ಯಾವುವು ಎಂದರೆ ಧೃತ, ಅನುಧೃತ, ಲಘು, ಗುರು, ಪೃತ ಮತ್ತು ಕಾಕಪಾದ. ಈಗಿನ ಕಾಲದಲ್ಲಿ ಪ್ರಮುಖವಾಗಿ ಧೃತ, ಅನುಧೃತ ಮತ್ತು ಲಘುವನ್ನು ಬಳಸಲಾಗುತ್ತದೆ. ಇದಲ್ಲದೆ ಸಿಂಹನಂದನ, ಶರಭನಂದನಂತಹ ತಾಳಗಳಲ್ಲಿ ಗುರುಪೃತ, ಕಾಕಪಾದಗಳು ಒಳಗೊಂಡಿವೆ. ಆದರೆ ಈ ತಾಳಗಳು ಹೆಚ್ಚಿನ ಪ್ರಚಾರದಲ್ಲಿಲ್ಲ. 1 ಘಾತ ಹಾಕಿದರೆ ಅದನ್ನು ಅನುಧೃತ ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 1. ಇದರ ಚಿಹ್ನೆಯು ಯು ಆಗಿದೆ. 1 ಘಾತ ಹಾಕಿ 1 ವಿಸರ್ಜಿತವನ್ನು ಹಾಕುವ ಕ್ರಿಯೆಯನ್ನು ಧೃತ ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 2. ಇದರ ಚಿಹ್ನೆಯು 0 ಆಗಿದೆ. 1 ಘಾತ ಹಾಕಿ
ಕಿರುಬೆರಳಿನಿಂದಲೇ ಪ್ರಾರಂಭವಾಗುವ ಬೆರಳಿಣಿಕೆಗಳ ಕ್ರಿಯೆಯನ್ನು ಲಘು ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 4. ಇದರ ಚಿಹ್ನೆಯು 1 ಆಗಿದೆ. 1 ಘಾತ ಹಾಕಿ 7 ಮುಷ್ಟಿ ತಟ್ಟುಗಳನ್ನು ಹಾಕುವ ಕ್ರಿಯೆಯನ್ನು ಗುರು ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 8. ಇದನ್ನು ತಾಳಗಳಲ್ಲಿ ಈ ರೀತಿ ಬಳಸಲಾಗುತ್ತದೆ: 1 2 3 4 5 6 7 8. ಇದರ ಚಿಹ್ನೆಯು ಎಸ್ ಆಗಿದೆ. 1 ಲಘು ಹಾಕಿ ಮತ್ತೆರಡು ಲಘುವನ್ನು ಎಡ ಮತ್ತು ಬಲಗಡೆಗೆ ಬೀಸಿ ಹಾಕುವ ಕ್ರಿಯೆಯನ್ನು ಪ್ಲುತ ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 12. 1 2 3 4 5 6 7 8 9 10 11 12. ಇದರ ಚಿಹ್ನೆಯು $ಸೈನ್ ಆಗಿದೆ. 1 ಲಘು ಹಾಕಿ ಮತ್ತೆ 3 ಲಘುವನ್ನು ಎಡ ಬಲ ಮತ್ತು ಶಿರದ ಮೇಲೆ ಬೀಸಿ ಹಾಕುವ ಕ್ರಿಯೆಯನ್ನು ಕಾಕಪಾದ ಎನ್ನಲಾಗುತ್ತದೆ. ಇದರ ಅಕ್ಷರ ಕಾಲವು 16. 1 2 3 4 5 6 7 8 9 10 11 12 13 14 15 16. ಇದರ ಚಿಹ್ನೆಯು ಪ್ಲಸ್ ಆಗಿದೆ. ಇದಲ್ಲದೆ ತಾಳದ ಶಪ್ರಾಣಗಳು ಇವೆ, ಅಂದರೆ ತಾಳದ 10 ಅಂಶಗಳು. ಕಾಲೋ ಮಾರ್ಗ ಕ್ರಿಯಂಗಾನಿ ಗ್ರಹಜಾತಿ ಕಳಾಲಯ ಯತಿ ಪ್ರಸ್ತಾರಕಂ ಚೇತಿ ತಾಳ ತಾಳ ಪ್ರಾಣದಶ ಸ್ಮೃತಃ. ಅಂದರೆ ಕಾಲ, ಮಾರ್ಗ, ಕ್ರಿಯಾ, ಅಂಗ, ಗ್ರಹ, ಜಾತಿ, ಕಳ, ಲಯ, ಯತಿ ಮತ್ತು ಪ್ರಸ್ತಾರ ಈ 10 ತಾಳದ ಶಪ್ರಾಣಗಳಾಗಿವೆ. ಇದರ ಮೊದಲ 5 ಭಾಗಗಳಿಗೆ ಮಹಾಪ್ರಾಣಗಳೆಂದು ಮತ್ತು ಉಳಿದವುಗಳನ್ನು ಉಪಪ್ರಾಣಗಳೆಂದು ಭಾವಿಸಲಾಗಿದೆ. ಇದಲ್ಲದೆ ಅಷ್ಟೋತ್ತರ ಶತತಾಳಗಳು ಇವೆ. ತಾಳವು ಎಲ್ಲೆಡೆ ಬಳಸಲಾಗುತ್ತದೆ ಎಂದು ಹೇಳುವುದಕ್ಕೆ ನಾನು ಒಂದು ಶ್ಲೋಕ ಹೇಳ ಬಯಸುತ್ತೇನೆ. ಗೀತಂ ವಾದ್ಯಂ ತಥಾ ನೃತ್ಯಂ ಯತಸ್ತಾಳೆ ಪ್ರತಿಷ್ಠಿತಂ. ಗಾಯನ, ವಾದನ ಮತ್ತು ನೃತ್ಯ ಇವು 3ಕ್ಕೂ ತಾಳವೇ ಪ್ರಧಾನವಾಗಿದೆ. ಹೀಗೆ ನಮ್ಮ ಕರ್ನಾಟಕ ಸಂಗೀತದ ಹಿರಿಮೆಯು ಬಹಳ ದೊಡ್ಡದು. ಶತಶತಮಾನಗಳಿಂದ ಬಂದಿರುವಂತಹ ಈ ಸುಂದರವಾದ ಸಂಗೀತವನ್ನು ನಾವೆಲ್ಲರೂ ಅಭ್ಯಾಸ ಮಾಡುತ್ತಿರುವುದು ನಮ್ಮ ಪುಣ್ಯ ಎಂದೇ ಹೇಳಬಹುದು. ನಿಮ್ಮೆಲ್ಲರಿಗೂ ನಮ್ಮ ಈ ಪುಟ್ಟ ಪ್ರಯತ್ನ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು. ಸುಶ್ರಾವ್ಯ ಸಂಸ್ಥೆಯ ಮಕ್ಕಳು ಹಾಡುವುದು ಮಾತ್ರವಲ್ಲದೆ ಸಂಗೀತ ಮತ್ತು ನೃತ್ಯಕ್ಕೆ ತಾಳ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದನ್ನು ವಿವರಿಸುವಷ್ಟು ಪ್ರಬುದ್ಧತೆಯನ್ನು ಹೊಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಈಗ ಕೃತಿ ವೈಭವಿ ಮತ್ತು ಅದಿತಿ ಇವರಿಂದ ಮುತ್ತುಸ್ವಾಮಿ ದೀಕ್ಷಿತರ ಒಂದು ರಚನೆ ನೀರಜಾಕ್ಷಿ. ಹಿಂದೋಳ ರಾಗ ಆದಿತಾಳದಲ್ಲಿ ಬದ್ಧವಾಗಿದೆ. ಮೃದಂಗದಲ್ಲಿ ರೂಪಕ ತಾಳದಲ್ಲಿ ಬದ್ಧವಾಗಿದೆ. ಮೃದಂಗದಲ್ಲಿ ಪ್ರಣವ್ ಬಾಲಕೃಷ್ಣ ಹಾಗೂ ವಯಲಿನ್ ಅಭಿರಾಮ್ ಭಟ್. na
ತ್ರಿಪುರೇ ಶಾರದಾರಮಾನಯನೆ ಶಾರದಾರಮಾನಯನೆ ಶರದಾ ಚಂದ್ರಾನನೆ 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 ವಾರಿಜಪಾದೆ ವರದೆ ತಾರಯ ತತ್ವಪದೇ ವಾರಿಜಪಾದೆ ವರದೆ ತಾರಯ ತತ್ವಪದೇ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ಗೌರಿ ಹಿಂದೂ ಲಾದ್ಯುತಿ ಹೀರಮಣಿಮಯ ಭರಣೆ ಗೌರಿ ಹಿಂದೂ ಲಾದ್ಯುತಿ ಹೀರಮಣಿಮಯ ಭರಣೆ ಶೌರಿ ವಿರಿಂಚಿ ವಿನುತ ಶಿವ ಶಕ್ತಿಮಯ ನವವರಣೆ 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 ನಾರಿ ಮಣ್ಯಾಧ್ಯಕ್ಷಿತ ನವನಾಥಾಂತ ಕರಣೆ ಸೂರಿ ಜನ ಸಂಸೇವಿತ ಸುಂದರ ಗುರು ಗುಹಕರಣೆ ನಾರಿ ಮಣ್ಯಾಧ್ಯಕ್ಷಿತ ನವನಾಥಾಂತ ಕರಣೆ ಸೂರಿ ಜನ ಸಂಸೇವಿತ ಸುಂದರ ಗುರು ಗುಹಕರಣೆ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ನೀರಜಾಕ್ಷಿ ಗಮದನಿ ನೀರಜಾಕ್ಷಿ ಸಗಮದನಿ ನೀರಜಾಕ್ಷಿ ನಿಸನಿ ದಮ ಗಮದನಿ ನೀರಜಾಕ್ಷಿ ಗಸನಿ ಸನಿ ಧನಿ ದಮದನಿ ನೀರಜಾಕ್ಷಿ ಗಮದನಿ ಸನಿ ದಮ ಗಮದನಿ ನೀರಜಾಕ್ಷಿ ಸಗಮದನಿ ದಮಗ ಸ ಸ ಸ ಸ ಗ ಸ ಸಗಮ ಸಗಮದ ಮಗ ಸಗಮದನಿ ದದ ನಿ ಸಾ ನಿ ದ ನಿ ಸ ನಿ ದ ನಿ ಸ ನಿ ದ ನಿ ಗ ಸ ಸ ಸ ನಿ ನಿ ಸ ಗ ಗ ಸ ನಿ ನಿ ಸ ಗ ಗ ಸ ನಿ ಸ ಗ ಸ ನಿ ಸ ಗ ಸ ಸ ಗ ಸ ನಿ ದ ಮ ನಿ ಸ ನಿ ದ ಮಗ ಸಗಮದನಿ ಸ ಸಗಮದನಿ ಸ ಸಗಮದನಿ ಸ ಸ ಸ ಸ ಸಗ ಸ ನಿ ದ ನಿ ಸ ನಿ ಸ ನಿ ದ ಮದ ನಿ ದ ನಿ ದ ಮಗ ಮದ ಗ ಮದ ಮಗ ಸ ಸಗ ಸ ನಿ ದ ನಿ ಸ ನಿ ದ ಮದ ನಿ ದ ನಿ ದ ಮಗ ಮದ ಗ ಮದ ಮಗ ಸ ನಿ ದ ನಿ ಸ ಸಗ ಮದ ನಿ ಸ ಗ ಮದ ನಿ ಸ ಮದ ನಿ ಸ ದ ನಿ ಸ ದ ನಿ ಸ ನಿ ಸ ಸಗ ಮದ ನಿ ಸ ಗ ಮದ ನಿ ಸ ಮದ
ಧನಿ ಸ ಧನಿ ಸ ನಿ ಸ ಮಗ ಸ ನಿ ದ ಗ ಸ ನಿ ದ ಮ ಸ ನಿ ದ ಮ ಗ ನಿ ದ ಮ ಗ ಸ ಮಗ ಸ ನಿ ದ ಗ ಸ ನಿ ದ ಮ ಸ ನಿ ದ ಮ ಗ ನಿ ದ ಮ ಗ ಸ ಮಗ ಸ ನಿ ದ ಮಗ ಸ ನಿ ದ ಗ ಸ ನಿ ದ ಮ ಗ ಸ ನಿ ದ ಮ ಸ ನಿ ದ ಮ ಗ ಸ ನಿ ದ ಮ ಗ ಮಗ ಸ ನಿ ದ ಗ ಸ ನಿ ದ ಮ ಸ ನಿ ದ ಮ ಗ ಗ ಸ ನಿ ದ ಮ ಸ ನಿ ದ ಮ ಗ ನಿ ದ ಮ ಗ ಸ ಮಗ ಸ ನಿ ದ ಗ ಸ ನಿ ದ ಮ ಸ ನಿ ದ ಮ ಗ ಮದನಿ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ನೀರಜಾಕ್ಷಿ ಕಾಮಾಕ್ಷಿ ತ್ರಿಪುರೆ ವಾಸನನ್ನು ಸ್ತುತಿಸುವ ಸಮಯ. ಮತ್ತೊಂದು ಅದ್ಭುತವಾದ ಕೃತಿ ಶ್ರೀಯಾ ಮತ್ತು ಶ್ರಾವ್ಯ ಅವರಿಂದ ವೆಂಕಟೇಶ ನಿನ್ನು ಸೇವಿಂಚು. ತ್ಯಾಗರಾಜರ ಒಂದು ಕೃತಿ ಆದಿತಾಳದಲ್ಲಿ ಬದ್ಧವಾಗಿದೆ. ವೆಂಕಟೇಶ
ಧನ್ಯವಾದಗಳು. ನಂದ ಗೋಪಾಲ ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಯಮುನಾ ಕಲ್ಯಾಣಿ ರಾಗ, ಆದಿತಾಳ. ಹಾಡುವ ಮಕ್ಕಳು ಮಾನ್ವಿ ಮತ್ತು ಕೀರ್ತನ. ನಂದ ಗೋಪಾಲ
ಮಂದ ಹಾಸಾವದನ ಮಂಜುಳ ಚರಣ ಅರವಿಂದ ಲೋಚನ ಆಶ್ರಿತ ರಾಕ್ಷಣ ಮಂದ ಹಾಸಾವದನ ಮಂಜುಳ ಚರಣ ಅರವಿಂದ ಲೋಚನ ಆಶ್ರಿತ ರಾಕ್ಷಣ ಪೀತಾಂಬರ ಧರ ಪನ್ನಗ ಶಯನ ಪೀತಾಂಬರ ಧರ ಪನ್ನಗ ಶಯನ ಪೀತಾಂಬರ ಧರ ಪನ್ನಗ ಶಯನ ಪೀತಾಂಬರ ಪನ್ನಗ ಶಯನ ಕಾಳಿ ಕಲ್ಮಶ ಹರಣ ಕರುಣಾ ಪೂರಣ ಕಾಳಿ ಕಲ್ಮಶ ಹರಣ ಕರುಣಾ ಪೂರಣ ವಂದಿತ ಮುನಿ ವೃಂದ ಗುರು ಗುಹಾ ನಂದ ವೈಕುಂಠ ಸ್ಥಿತ ನಂದ ಕಂದ ಗೋವರ್ಧನೋದ್ಧಾರ ಗೋಪ ಶ್ರೀ ಜರ ಗೋವಿಂದ ವಂದಿತ ಮುನಿ ವೃಂದ ಗುರು ಗುಹಾ ನಂದ ವೈಕುಂಠ ಸ್ಥಿತ ನಂದ ಕಂದ ಗೋವರ್ಧನೋದ್ಧಾರ ಗೋಪ ಶ್ರೀ ಜರ ಗೋವಿಂದ ನಂದ ಗೋಪಾಲ ಮುಕುಂದ ಗೋಕುಲ ನಂದನಾಯ ಮುನಾ ತೀರ ವಿಹಾರ ನಂದ ಗೋಪಾಲ ಕೃಷ್ಣ ಹರೇ ಕೃಷ್ಣ ಗೀತದಲ್ಲಿ ಬರುವ ಕಟಪಯಾದಿ ಸೂತ್ರ ಹಾಗೂ 72 ಮೇಳಕರ್ತಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳಾದ ಸ್ಮೃತಿ ಮತ್ತು ಆದ್ಯ. ಕಟಪಯಾದಿ ಸೂತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ. ಕರ್ನಾಟಕ ಸಂಗೀತದಲ್ಲಿ ರಾಗಗಳ ಸಂಖ್ಯೆಯು ತುಂಬ ಇರುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಅಭ್ಯಾಸ ಮಾಡಲು ಅವುಗಳ ವರ್ಗೀಕರಣ ಮುಖ್ಯ. ಆ ನಿಟ್ಟಿನಲ್ಲಿ ಕರ್ನಾಟಕ ಸಂಗೀತದ ರಾಗಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು
ಮೇಳಕರ್ತಗಳು ಹಾಗೂ ಜನ್ಯರಾಗಗಳು. ಮೇಳಕರ್ತಗಳನ್ನು ಮೇಳರಾಗ, ಜನಕರಾಗ ಈ ಥರದ ಹೆಸರಿನಿಂದ ಕರೆಯಲಾಗುತ್ತದೆ ಎನ್ನುವುದನ್ನು ನಮಗೆ ಮೊದಲು ತಿಳಿಸುವರು ವಿದ್ಯಾರಣ್ಯರು. ಚತುರ್ದಂಡಿ ಪ್ರಕಾಶಿಕೆಯ ವೆಂಕಟಮಖಿಯವರು 72 ಮೇಳಕರ್ತ ರಾಗಗಳನ್ನು ನಿಯೋಜಿಸಿದ್ದಾರೆ. ಈಗ ನಾವು ಬಳಸುವ ಸಂಪೂರ್ಣ ರಾಗ ಪದ್ಧತಿ ಗೋವಿಂದಾಚಾರ್ಯರು ನಿಯೋಜಿಸಿದ್ದು. ಇದರ ಆರೋಹಣ ಮತ್ತು ಅವರೋಹಣದಲ್ಲಿ ಸಪ್ತಸ್ವರಗಳು ಇರುತ್ತದೆ. ಸ್ವರಸಾಮ್ಯತೆ, ಸ್ವರಾನುಕ್ರಮತೆ, ಸ್ವರಸಂಪೂರ್ಣತೆ ಇದ್ದರೆ ಮಾತ್ರ ಅದನ್ನು ಮೇಳಕರ್ತ ಎನಿಸಿಕೊಳ್ಳುತ್ತದೆ ಎಂದು ಗೋವಿಂದಾಚಾರ್ಯರು ಹೇಳುತ್ತಾರೆ. ಒಂದು ಸ್ಥಾಯಿಯಲ್ಲಿ 16 ಸ್ವರಸ್ಥಾನಗಳು ಇರುತ್ತದೆ. ಈ 16 ಸ್ವರಸ್ಥಾನದಲ್ಲಿ 4 ಸ್ವರಸ್ಥಾನವು ಒಂದೇ ಸ್ಥಾಯಿಯನ್ನು ಪಡೆದುಕೊಳ್ಳುತ್ತದೆ. ಅವು ಚತುಶ್ರುತಿ ರಿಷಭ, ಶುದ್ಧ ಗಾಂಧಾರ ಮತ್ತು ಷಟ್ಶ್ರುತಿ ರಿಷಭ ಹಾಗೂ ಸಾಧಾರಣ ಗಾಂಧಾರ ಮತ್ತು ಚತುಶ್ರುತಿ ದೈವತ, ಶುದ್ಧ ನಿಷಾದ ಹಾಗೂ ಷಟ್ಶ್ರುತಿ ದೈವತ ಮತ್ತು ಕೈಶಿಕಿ ನಿಷಾದ. ಈಗ ಸ್ಮೃತಿ ನಮಗೆ ಈ 12 ಸ್ವರಸ್ಥಾನಗಳನ್ನು ಹಾಡಿ ತೋರಿಸ್ತಾಳೆ. ಇವುಗಳೇ ಆ 12 ಸ್ವರಸ್ಥಾನಗಳು. ಈ ಆಧಾರದ ಮೇಲೆ ರಚನೆ ಆಗಿರುವುದೇ 72 ಮೇಳಕರ್ತ ರಾಗಗಳು. ಈಗ ನಾನು ಈ 72 ಮೇಳಕರ್ತಗಳ ಪಟ್ಟಿಯನ್ನು ನಿಮಗೆ ಪ್ರಸ್ತುತಪಡಿಸುತ್ತೇನೆ. ಅವು ಕನಕಾಂಗಿ, ರತ್ನಾಂಗಿ, ಗಾನಮೂರ್ತೆ, ವನಸ್ಪತಿ, ಮಾನವತಿ, ತಾನರೂಪಿ, ಸೇನಾವತಿ, ಹನುಮತೋಡಿ, ದೇವಣ್ಕ, ನಾಟಕಪ್ರಿಯ, ಕೋಕಿಲಪ್ರಿಯ, ರೂಪವತಿ, ಗಾಯಕಪ್ರಿಯ, ವಕುಲಾಭರಣ, ಮಾಯಾಮಾಳವಗಳ, ಚಕ್ರವಾಕ, ಸೂರ್ಯಕಾಂತಿ, ಹಾಟಕಾಂಬರಿ, ಜಯಂಕಾರಧ್ವನಿ, ನಟಭೈರವಿ, ಕೀರ್ವಾಣಿ, ಕರಹರಪ್ರಿಯ, ಗೌರಿ ಮನೋಹರಿ, ವರುಣಪ್ರಿಯ, ಮಾರರಂಜಿನಿ, ಚಾರುಕೇಶಿ, ಸರಸಾಂಗಿ, ಹರಿಕಾಂಬೋಜಿ, ಧೀರಶಂಕರಾಭರಣ, ನಾಗನಂದಿನಿ, ಯಾಗಪ್ರಿಯ, ರಾಗವರ್ಧಿನಿ, ಗಾಂಗೆಯ ಭೂಷಣಿ, ವಾಗದೀಶ್ವರಿ, ಶೂಲಿನಿ, ಚಲನಾಟ. ಇವುಗಳು ಶುದ್ಧ ಮಧ್ಯಮ ಮೇಳಕರ್ತ ರಾಗಗಳು. ಈಗ ನಾನು ನಿಮಗೆ ಪ್ರತಿ ಮಧ್ಯಮ ಚಕ್ರದ ರಾಗಗಳನ್ನು ಹೇಳಿ ತೋರಿಸ್ತೀನಿ. ಅವು ಸಾಲಗ, ಜಾಲಾರ್ನವ, ಜಾಲಾವರಾಳಿ, ನವನೀತ, ಪಾವನಿ, ರಘುಪ್ರಿಯ, ಗವಾಂಬೋಧಿ, ಶುಭಪಂತೋರಾಳಿ, ಷಡ್ವಿಧ ಮಾರ್ಗಿಣಿ, ಸುವರ್ಣಾಂಗಿ, ದಿವ್ಯಮಣಿ, ಧವಳಾಂಬರಿ, ನಾಮನಾರಾಯಣಿ, ಕಾಮವರ್ಧಿನಿ, ರಾಮಪ್ರಿಯ, ಗಮನಶ್ರಮ, ವಿಶ್ವಾಂಭರಿ, ಶ್ಯಾಮಲಾಂಗಿ, ಷಣ್ಮುಖಪ್ರಿಯ, ಸಿಂಹೇಂದ್ರ ಮಧ್ಯಮ, ಹೇಮಾವತಿ, ಧರ್ಮಾವತಿ, ನೀತಿಮತಿ, ಕಾಂತಾಮಣಿ, ಋಷಭಪ್ರಿಯ, ಲತಾಂಗಿ, ವಾಚಸ್ಪತಿ, ಮೇಚಕಲ್ಯಾಣಿ, ಚಿತ್ರಾಂಬರಿ, ಸುಚರಿತ್ರ, ಜ್ಯೋತಿ ಸ್ವರೂಪಿಣಿ, ಧಾತುವರ್ಧಿನಿ, ನಾಸಿಕಭೂಷಣಿ, ಕೋಸಲ ಹಾಗೂ ರಸಿಕಪ್ರಿಯ. ಇವುಗಳೇ 72 ಮೇಳಕರ್ತ ರಾಗಗಳು. ಈಗ ಸ್ಮೃತಿ ನಮಗೆ ಈ 72 ಮೇಳಕರ್ತ ರಾಗಗಳನ್ನು ಹೇಗೆ ಸುಲಭವಾಗಿ ಕಂಡುಹಿಡಿಯೋದು ಎಂದು ಹೇಳಿಕೊಡ್ತಾಳೆ. ಈ 72 ಮೇಳಕರ್ತ ರಾಗಗಳನ್ನು ಸುಲಭವಾಗಿ ಕಂಡುಹಿಡಿಯುವುದಕ್ಕಾಗಿ ನಾವು ಕಟಪಯಾದಿ ಸೂತ್ರದ ಮೊರೆ ಹೋಗುತ್ತೇವೆ. ಅಕ್ಷರಗಳಿಗೆ ಸಂಖ್ಯೆಯನ್ನು ಗೊತ್ತು ಮಾಡುವ ಪದ್ಧತಿಯನ್ನೇ ನಾವು ಕಟಪಯಾದಿ ಸೂತ್ರವೆಂದು ಕರೆಯುತ್ತೇವೆ. ಅಂದರೆ ಸಂಸ್ಕೃತ ವರ್ಣಮಾಲೆಯಲ್ಲಿರುವ ವರ್ಗೀಯ ಮತ್ತು ಅವರ್ಗೀಯ ಅಕ್ಷರಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಅವುಗಳಿಗೆ ಸಂಖ್ಯೆಯನ್ನು ಗೊತ್ತು ಮಾಡುವ ಪದ್ಧತಿಯನ್ನೇ ನಾವು ಕಟಪಯಾದಿ ಸೂತ್ರವೆಂದು ಕರೆಯುತ್ತೇವೆ. ಈ ಸೂತ್ರದ ಪ್ರಕಾರ ಕಾದಿನವ, ಟಾದಿನವ, ಪಾದಿಪಂಚ ಹಾಗೂ ಯಾದ್ಯಷ್ಟ ಅಂದರೆ ಕಾದಿಂದ 9 ಅಕ್ಷರಗಳು, ಟಾದಿಂದ 9 ಅಕ್ಷರಗಳು, ಪಾದಿಂದ 5 ಅಕ್ಷರಗಳು ಹಾಗೂ ಯಾದಿಂದ 8 ಅಕ್ಷರಗಳು ಎಂದರ್ಥ. ಈ ಸೂತ್ರದಲ್ಲಿ
ಇನ್ಯಾ ಮತ್ತು ನ ಅಕ್ಷರಗಳು ಯಾವುದೇ ಸಂಖ್ಯೆಯನ್ನು ಗೊತ್ತು ಮಾಡಿಸಿಕೊಂಡಿಲ್ಲ. ಆದ್ದರಿಂದ ನಾವು ಅದನ್ನು 0 ಎಂದು ಗುರುತಿಸುತ್ತೇವೆ. ಈ ಸೂತ್ರದ ಪ್ರಕಾರ ಪ್ರತಿ ಮೇಳಕರ್ತ ರಾಗದ ಮೊದಲು 2 ಅಕ್ಷರಗಳಿಂದ ಸಂಖ್ಯೆಯನ್ನು ಗೊತ್ತು ಮಾಡಲಾಗುತ್ತದೆ. ಬಹುಶಃ ಈ ಎನ್ಕೋಡಿಂಗ್ ಸಿಸ್ಟಮ್ ಅನ್ನುವುದನ್ನು ಭಾರತೀಯರೇ ಮೊದಲು ಪರಿಚಯಿಸಿದ್ದು. ಈಗ ನಾವು ಕಟಪಯಾದಿ ಸೂತ್ರವನ್ನು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಧೀರ ಶಂಕರಾಭರಣ. ಈ ರಾಗದ ಮೊದಲು 2 ಅಕ್ಷರಗಳು ಧ ಮತ್ತು ರ. ಧ ಅಕ್ಷರವು ಟವರ್ಗದಲ್ಲಿ 9ನೇ ಅಕ್ಷರ ಹಾಗೂ ರ ಅಕ್ಷರವು ಯವರ್ಗದಲ್ಲಿ 2ನೇ ಅಕ್ಷರ. ನಮಗೆ 92 ಎನ್ನುವ ಸಂಖ್ಯೆ ಸಿಗುತ್ತದೆ. ಆದರೆ ಈ ಸೂತ್ರದ ಪ್ರಕಾರ ಅಂಕಾನಾಂ ವಾಮತೋ ಗತಿ, ಅಂದರೆ ನಾವು ಸಂಖ್ಯೆಯನ್ನು ಎಡದಿಂದ ಬಲಕ್ಕೆ ಓದುವ ಬದಲಿಗೆ ಬಲದಿಂದ ಎಡಕ್ಕೆ ಓದುತ್ತೇವೆ. ನಮಗೆ ಸಿಕ್ಕಿರುವ ಸಂಖ್ಯೆಯನ್ನು ನಾವು ಹಾಗೆ ತಿರುಗಿಸಿ ಓದಿದಾಗ 29 ಎಂದಾಗುತ್ತದೆ. ಹೀಗಾಗಿ ಧೀರ ಶಂಕರಾಭರಣ ರಾಗವು 29ನೇಯ ಮೇಳಕರ್ತ ರಾಗ ಎಂದು ನಾವು ಸುಲಭವಾಗಿ ತಿಳಿಯಬಹುದು. ಮತ್ತೊಂದು ಉದಾಹರಣೆಗೆ ಮೇಚ ಕಲ್ಯಾಣಿ. ಈ ರಾಗದ ಮೊದಲು 2 ಅಕ್ಷರಗಳು ಮ ಮತ್ತು ಚ. ಮ ಅಕ್ಷರವು ಪವರ್ಗದಲ್ಲಿ 5ನೇ ಅಕ್ಷರ ಹಾಗೂ ಚ ಅಕ್ಷರವು ಕವರ್ಗದಲ್ಲಿ 6ನೇ ಅಕ್ಷರ. 56 ಎನ್ನುವ ಸಂಖ್ಯೆ ಸಿಗುತ್ತದೆ. ಅದನ್ನು ನಾವು ಎನ್ಕೋಡ್ ಮಾಡಿ ಓದಿದಾಗ 65 ಎಂದಾಗುತ್ತದೆ. ಹೀಗಾಗಿ ಮೇಚ ಕಲ್ಯಾಣಿ ರಾಗವು 65ನೇ ಮೇಳಕರ್ತ ರಾಗ ಎಂದು ನಾವು ಸುಲಭವಾಗಿ ತಿಳಿಯಬಹುದು. ಅಕ್ಷರಗಳ ಆದಿಯಲ್ಲಿ ಸಂಯುಕ್ತಾಕ್ಷರಗಳು ಬಂದರೆ ಅದನ್ನು ನಾವು ಬಿಡಿಸಿ ಓದಬೇಕಾಗುತ್ತದೆ. ಉದಾಹರಣೆಗೆ ರತ್ನಾಂಗಿ. ಇದನ್ನು ಬಿಡಿಸಿ ಓದಿದಾಗ ರತ್ ಪ್ಲಸ್ ನಾಂಗಿ ಎಂದಾಗುತ್ತದೆ. ಈ ರಾಗದ ಮೊದಲು 2 ಅಕ್ಷರಗಳು ರ ಮತ್ತು ನ. ರ ಅಕ್ಷರ ಯವರ್ಗದಲ್ಲಿ 2ನೇ ಅಕ್ಷರ. ಆದರೆ ನ ಅಕ್ಷರಕ್ಕೆ ಈ ಸೂತ್ರದಲ್ಲಿ ಯಾವುದೇ ಸಂಖ್ಯೆಯನ್ನು ಗೊತ್ತು ಮಾಡಲಾಗದ ಕಾರಣ ನಾವು ಅದನ್ನು 0 ಅಂತ ಗುರುತಿಸ್ತೇವೆ. ನಮಗೆ 20 ಎನ್ನುವ ಸಂಖ್ಯೆ ಸಿಗುತ್ತದೆ. ಅದನ್ನು ನಾವು ತಿರುಗಿಸಿ ಓದಿದಾಗ 02 ಎಂದಾಗುತ್ತದೆ. ಹೀಗಾಗಿ ರತ್ನಾಂಗಿ ರಾಗವು 2ನೇಯ ಮೇಳಕರ್ತ ರಾಗ ಎಂದು ನಾವು ಸುಲಭವಾಗಿ ತಿಳಿಯಬಹುದು. ನಾವು ಕಟಪಯಾದಿ ಸೂತ್ರವನ್ನು ನಮ್ಮ ದಿನನಿತ್ಯ ಹೆಸರುಗಳಿಗೂ ಸಹ ಅನ್ವಯಿಸಿಕೊಳ್ಳಬಹುದು. ಉದಾಹರಣೆಗೆ ನಮ್ಮ ದೇಶದ ಹೆಸರು ಭಾರತ. ಅದಕ್ಕೆ ಜಯ ಎಂಬ ಇನ್ನೊಂದು ಹೆಸರೂ ಇದೆ. ಜ ಅಕ್ಷರವು ಕ ವರ್ಗದಲ್ಲಿ 8ನೇ ಅಕ್ಷರ ಹಾಗೂ ಯ ಅಕ್ಷರವು ಯ ವರ್ಗದಲ್ಲಿ 1ನೇಯ ಅಕ್ಷರ. 81 ಎನ್ನುವ ಸಂಖ್ಯೆ ಸಿಗುತ್ತದೆ. ಅದನ್ನು ಎನ್ಕೋಡ್ ಮಾಡಿ ಓದಿದಾಗ 18 ಎಂದಾಗುತ್ತದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಗವದ್ಗೀತೆಯಲ್ಲಿ 18 ಪರ್ವಗಳಿವೆ, ಮಹಾಭಾರತದಲ್ಲಿ 18 ಅಧ್ಯಾಯಗಳಿವೆ ಹಾಗೂ ಕುರುಕ್ಷೇತ್ರ ಯುದ್ಧವೂ ಸಹ 18 ದಿನಗಳ ಕಾಲ ನಡೆದಿತು. ಈಗ ನಾನು ಈ ಸೂತ್ರವನ್ನು ನನ್ನ ಹೆಸರಿಗೆ ಅನ್ವಯಿಸಿಕೊಂಡು ನೋಡುತ್ತೇನೆ. ನನ್ನ ಹೆಸರು ಸ್ಮೃತಿ. ನನ್ನ ಹೆಸರಿನ ಮೊದಲು 2 ಅಕ್ಷರಗಳು ಸ ಮತ್ತು ತ. ಸ ಅಕ್ಷರವು ಯ ವರ್ಗದಲ್ಲಿ 7ನೇ ಅಕ್ಷರ ಹಾಗೂ ತ ಅಕ್ಷರವು ಟ ವರ್ಗದಲ್ಲಿ 6ನೇ ಅಕ್ಷರ. 76 ಎನ್ನುವ ಸಂಖ್ಯೆ ಸಿಕ್ಕಿತು. ಅದನ್ನು ನಾವು ತಿರುಗಿಸಿ ಓದಿದಾಗ 67 ಎಂದಾಗುತ್ತದೆ. ಹೀಗಾಗಿ ನನ್ನ ಹೆಸರಿನ ಸಂಖ್ಯೆಯು 67. ನೀವು ಸಹ ನಿಮ್ಮ ಹೆಸರುಗಳಿಗೆ ಕಟಪಯಾದಿ ಸೂತ್ರವನ್ನು ಅನ್ವಯಿಸಿ ನೋಡಬಹುದು. ಹಾಗೆ ಕಟಪಯಾದಿ ಸೂತ್ರವು ಜನ್ಯ ರಾಗಗಳಿಗೆ ಅನ್ವಯಿಸುವುದಿಲ್ಲ. ಕಟಪಯಾದಿ ಸೂತ್ರದ ಪ್ರಕಾರ ನಾವು ಭಾರತೀಯರು ಸಂಖ್ಯಾಶಾಸ್ತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಸಹ ತಿಳಿಯಬಹುದು. ನಿಮ್ಮೆಲ್ಲರಿಗೂ ನಮ್ಮ ಈ ಚಿಕ್ಕ ಪ್ರಸ್ತುತಿ ಇಷ್ಟವಾಗಿದೆ ಅಂದ್ಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಂದ ಸಮೂಹ ಗಾಯನ. ಹಾಡುವ ಮಕ್ಕಳು ಪೂರ್ಣಿತಾ, ವೈಭವಿ, ಪ್ರತೀಕ್ಷಾ, ಅದಿತಿ, ಶ್ರೇಯ, ಶ್ರಿಯಾ, ಶ್ರಾವ್ಯ, ಮಾನ್ವಿ, ಆದ್ಯ, ಸ್ಮೃತಿ ಮತ್ತು ಚಂದನ. ಮೋದಿನಿ ರಾಗದ ಒಂದು ವರ್ಣವನ್ನು ಪ್ರಸ್ತುತಿ ಮಾಡ್ತಾರೆ ಮಕ್ಕಳು, ದಯವಿಟ್ಟು ಕೇಳಿ. ಇದರ ನಂತರ ಚತುರ್ದಶ ರಾಗ ಮಾಲಿಕೆಯನ್ನು ಹಾಡಲಿದ್ದಾರೆ. ಕೊನೆಯದಾಗಿ ಆಡಿಸಿದಳೆ ಯಶೋದೆ.
ಚತುರ್ದಶ ರಾಗ ಮಾಲಿಕಾ, ಅದ್ರ ಬಗ್ಗೆ ಚೂರು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಇವತ್ತು. Chaturdasha Ragamalika is a composition by Muthuswami Dikshitaru. Its significance basically lies in its unique structure and artistic expressions. Muthuswami Dikshitaru composed this song, Chaturdasha Ragamalika Sri Vishwanatham Bhajeham, on the temple Sri Vishwanatha, which is located in Kulikarai village near Tiruvarur. And there is also a saying that when Muthuswami Dikshitaru was staying in Kulikarai village, the owner of the place, named Vaidyalinga, requested Dikshitar to compose a song on him. Hence, Muthuswami Dikshitaru composed this Ragamalika on his request, which is devoted to Lord Vishwanatha. This is also shown in the line, Vaidyalinga Bhupala Palanam. Chaturdasha means 14. This composition weaves together 14 different ragas seamlessly. This multi-raga format is a distinctive structure of this composition, which showcases Dikshitar's mastery in handling various ragas in a single piece. The ragas are Shri Raga, Arabhi, Gauri, Nata, Gauda, Mohana, Sama, Lalita, Bhairava, Saranga, Shankarabharana, Kamboji, Devakriya and Bhupala. This composition provides a platform for exploration of various ragas with its own melodic characters. This makes the challenging tasks for the musicians, as they need to transition between the ragas by maintaining its aesthetic appeal. For example, transition from Shankarabharana to Kamboji and Devakriya to Bhupala is very challenging. This also includes transitioning between different sections like Pallavi, Anupallavi and Charana, each featuring a set of its own different ragas. It also has transitioning between the ragas for half avarta. It has embedded the reverse pattern of the ragas. That is, we start the Ragamalika with Shri Raga and end it with Bhupala. Whereas when we are singing the last part, we started with Bhupala and ended with Shri Raga. This adds to the richness of the composition by making it an intellectually engaging piece for both performers and listeners. भुवन रूपरा गमालिका भरण धरणान्त करणं श्री विश्वनाथं जेहं चतुर्दश भुवन रूपरा गमालिका भरण
श्रीविशं श्रीविशालाक्षी गौरीशं सरि गरि सरि मापसानि सादा पामगरि गौरीशं सकलनिष्कलरूप सच्चिदानन्दमय गौरीशं चित्रविश्वनाटक प्रकाशं चित्रविश्वनाटक प्रकाशं ममनि सानि रि सानि परि सानि पम प्रकाशं जगत्प्रकाशक भास्कर शशाङ्क कोटि कोटि प्रकाशं गोविन्दादिविनुत गौणाङ्गम् गोविन्दादिविनुत गौणाङ्गम् पनि पसानि पनि सारि सरि गमरि सानि प गौणाङ्गं क्षीरकुन्देन्दुकर्पूरादि विजयभसितो धूलित गौणाङ्गं गुरुगुहसम्मोहनकरलिङ्गम् गुरुगुहसम्मोहनकरलिङ्गम् दाद पदरि सा गारि सा पद गमोहनकरलिङ्गं पञ्चीकृत पञ्चमहाभूत प्रपञ्चादि मोहनकरलिङ्गं विरिञ्चि विष्णुरुद्रमूर्तिमयं विषय पञ्चकरहितमभयम् निरतिशय सुखदनिपुणतरं निगमसारमीश्वर ममरं स्मरहरं परमशिव मातुलं सरस सदय हृदय निलय मणिषं श्रीविश्वनाथं भजेऽहं चतुर्दश भुवन रूपरागमालिकाभरण धरणान्तकरणं श्रीविश्वनाथं भजेऽहम्
कृत्यादि सप्तरूप समागानविनुतं सन्मात्रं ललितहृदयविदितं सन्मात्रं ललितहृदय
शमनिशं कुजबुधादि ग्रहगतिविहितं वरदमनलरविशशिनयनं वरदचन्द्रसन्निभवदनं परमहंसमानन्दनर्तनं कथितपावनकरणमघहरणं परतरं परममनोलयजयं परादिवा प्रकाशनन्दमयं विरिञ्चि विष्णुरुद्रमूर्तिमयं विषयपञ्चकरहितमभयं निरतिशयसुखदनिपुणतरं निगमसारमीश्वरममरं स्मरहरं परमशिव मातुलं सरससदय हृदय निलय मनीषं श्रीविश्वनाथं भजेऽहं चतुर्दश भुवन रूपरागमालिकाभरण धरणान्त करणं श्रीविश्वनाथं ಹಾಡಿ ರಂಜಿಸಿದ ಮಕ್ಕಳೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಗೆಲ್ರಿಗೂ ಅಲ್ಲೇ ಕೊಡಲಾಗತ್ತೆ ಸರ್ ಬಳಿ. ಸೊ ನೀವೆಲ್ಲರೂ ವೆಕೆಟ್ ಮಾಡಿದ್ರೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಇವಾಗ ಹೇಮಂತ್ ಹಾಗೂ ಸುಜಯ್ ಅವ್ರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಈ ಚತುರ್ದಶ ರಾಗಮಾಲಿಕೆಯ ಒಂದು ಡಿಸ್ಕ್ರಿಪ್ಷನ್ನ ಕೊಡೋದಕ್ಕೆ ನನ್ನ ಗುರುಬಂಧುವಾದ ಅರ್ಚನಾ ಅವರು ಬಹಳ ಸಹಾಯವನ್ನು ಮಾಡಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಅರ್ಚನಾ, ಥ್ಯಾಂಕ್ ಯು ಸೋ ಮಚ್. ಸಭಾ ಕಾರ್ಯಕ್ರಮದ ನಂತರ ಅಕ್ಷಯ್ ಹಾಗೂ ಅಭಿಷೇಕ್ ಅವರಿಂದ ಮತ್ತೊಂದು ಗುರುಬಂಧುಗಳು ಅಂತಲೇ ಹೇಳಬೇಕು, ಅವರಿಂದ ಕಚೇರಿ ಇರುತ್ತೆ. ಈಗ ನಾನು ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಟು ಕಮ್ ಆನ್ ದ ಡಯಾಸ್.